ಇನ್ನು ಕೋಗಿಲುನಲ್ಲಿ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಕೂಡ ತುಂಬ ಜೋರಾಗ್ತಾ ಇದೆ. ಅತ್ತ ಹೈಕಮಾಂಡ್ ನಾಯಕರ ಸೂಚನೆಗೆ ಮೇರೆಗೆ ಸರ್ಕಾರ ಕೂಡ ನೇರವಾಗಿಯೇ ಎಲ್ಲ ರೀತಿಯಂಥ ಪರಿಹಾರವನ್ನು ಕೊಡ್ತೀವಿ ಅಂತ ಫಟಾಫಟ್ ಅಂತ ಘೋಷಣೆ ಮಾಡ್ತು. ಅದಾದ ಬಳಿಕ 24 ಗಂಟೆಯಲ್ಲೇ ಯಾವ್ಯಾವ ಥರದ ಸೂರನ್ನು ಕೊಡ್ತಿದ್ದೀವಿ, ಹೇಗಿದೆ ಅಪಾರ್ಟ್ಮೆಂಟ್, ಅದೆಲ್ಲವನ್ನೂ ಕೂಡ ಹೇಳ್ತಾ ಇದೆ. ಇದ್ರ ನಡುವೆ ಈ ಪಾಲಿಟಿಕ್ಸ್ ಜೊತೆಗೆ ಅದರ ಮಾಡೆಲ್ ಹೇಗಿರುತ್ತೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಕೂಡ ನಿರಾಶ್ರಿತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. 13,999 ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ. 60 ವರ್ಷದಿಂದ ನಮ್ಮ ಅಪ್ಪರು ಹೋರಾಟ ಮಾಡಿ ಸತ್ರು. ನಾವು ಮಕ್ಕಳು ಶುರು ಮಾಡಿದ್ದೀವಿ. ನಮ್ಮ ಮಕ್ಕಳು ಕಾಲದಲ್ಲೂ ಇತ್ಯರ್ಥ ಆಗ್ದ ಅಂದರೆ ಶರಾವತಿ ಮುಳುಗಡೆ ಯಾವ ಕಾರಣಕ್ಕೂ ಹೋಗಲ್ಲ. ಹೋರಾಟಕ್ಕೆ ಒಂದು ಬೆಲೆ ಇಲ್ಲ, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಸ್ವಲ್ಪ ಮೂರು ಮೊಮ್ಮಕ್ಕಳು ಅದಾವ್ರಿ, ಅವ್ನು ಕಟ್ಕೊಂಡು ಎಲ್ಲಿ ಹೋಗ್ಬೇಕು ನಾನು ಹೇಳಿ ನೋಡೋಣ. ಈಗ ಮತ್ತೆ ಜಾತ್ರೆ ಬಂತು, ಈ ಜಾತ್ರೆ ಮತ್ತೆ ಖಾಲಿ ಮಾಡಬೇಕು ನಾವು ಇದನ್ನು. ಅಟ್ಲೀಸ್ಟ್ ನೀವಾರು ಇದ್ದೀರಿ, ಸೂರ್ಯ ಇಲ್ದವ್ರಿಗೆ ಸೂರ್ಯನ ಕೊಡ್ತೀರಾ ಅಂತ ಅಂದ್ರೆ ನಿಮ್ ಗಮನಕ್ಕೆ ಬಂದಿಲ್ಲ. ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ, ಇವ್ರು ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಅರ್ಹರಿಗೆ ಒಳ್ಳೆಯದಾಗಲಿ, ಬಾಳು ಹಸನಾಗಲಿ, ಇದರಲ್ಲಿ ಎರಡು ಮಾತಿಲ್ಲ. ಅನ್ಯಾಯಕ್ಕೊಳಗಾದ ಅಸಹಾಯಕ ಸ್ಥಿತಿಯಲ್ಲಿರುವವರು ಯಾವ ಸಮುದಾಯವೇ ಆಗಿದ್ರೂ ಸರ್ಕಾರ ಅವರ ಬೆನ್ನಿಗೆ ನಿಲ್ಲಬೇಕಿರುವುದು ಪ್ರತಿ ಸರ್ಕಾರಗಳ ಕೆಲಸ, ಪ್ರತಿ ಮನುಷ್ಯನ ಕರ್ತವ್ಯ. ಆದರೆ ಯಾವುದೋ ಹೈಕಮಾಂಡ್ ನಾಯಕನ ಮುಂದೆ ಒಳ್ಳೆಯವರಂತೆ ಕಾಣೋದಕ್ಕೆ ದಿಢೀರಾಗಿ ರಾಕೆಟ್ ವೇಗದಲ್ಲಿ ವರ್ತಿಸ್ತಿರೋದು ಚರ್ಚಾರ್ಹ ವಿಚಾರ. ಅರ್ಹ ವ್ಯಕ್ತಿಗಳಿದ್ದಾರೆ, 11.20 ಲಕ್ಷದ ಮನೆಗಳನ್ನ ಅವ್ರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಹೈಕಮಾಂಡ್ ನಾಯಕರ ಮುಂದೆ ಸರ್ಕಾರವನ್ನೇ ಒತ್ತಿ ಇಟ್ಟಂತೆ ನಡೆದುಕೊಳ್ತಿರೋದಕ್ಕೆ ಇರೋದು ಸಾಮಾನ್ಯ ಕನ್ನಡಿಗನ ಆಕ್ಷೇಪ. ನೀವು ಯಾರು ಗುಲಾಮರಾದ್ರೂ ಆಗಲಿ, ನೀವು ಅವರ ಗುಲಾಮಗಿರಿ ಮಾಡ್ಕೊಳ್ಳಿ, ನಮಗೇನ್ ಚಿಂತೆ ಇಲ್ಲ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ಕನ್ನಡದ ಆತ್ಮಸಾಕ್ಷಿಯಂತೆ ಕೆಲಸ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರೇ ನೀವು ಹೆಸರುವಾಸಿ. ನಿಮ್ಮ ಅರ್ಧದಷ್ಟು ಅನುಭವ ಇರದ, ಒಂದೇ ಒಂದು ಚುನಾವಣೆಯನ್ನು ಸರಿಯಾಗಿ ಗೆಲ್ಲಿಸದ ಸೋಕಾಲ್ಡ್ ಹೈಕಮಾಂಡ್ ವ್ಯಕ್ತಿ ಹೇಳಿಕೆಯ ಮಾತ್ರಕ್ಕೆ ಕ್ಷಿಪ್ರ ಬೆಳವಣಿಗೆ ಮಾಡ್ತಿರೋದು ಎಷ್ಟು ಸರಿ? ಇದನ್ನ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಾ ಇಲ್ಲ. ಯಾವುದೇ ಪಕ್ಷ ಹೈಕಮಾಂಡ್ ನಾಯಕರಿಗೆ ಜೈ ಹುಜೂರ್ ಹಾಕಿ ಸರ್ಕಾರವನ್ನೇ ಒತ್ತೆ ಇಟ್ರೆ ಅದು ತಪ್ಪೆ. ಯಾರೇ ಮಾಡಿದ್ರು ತಪ್ಪೆ. ಇದರ ಪರಾಮರ್ಶೆಯನ್ನ ನಿಮಗೆ ಬಿಡ್ತೀವಿ. ಇರ್ಲಿ, ವಿಷಯಕ್ಕೆ ಬರೋಣ. ಜನವರಿ 2ನೇ ತಾರೀಕು ಕೋಗಿಲು ನಿರಾಶ್ರಿತರಿಗೆ ಮನೆ ಹಸ್ತಾಂತರ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಅಷ್ಟಕ್ಕೂ ಈ ನಿರಾಶ್ರಿತರಿಗೆ ಮನೆ ಕಟ್ಟಿ ಕೊಡುವುದು ಎಲ್ಲಿ ಅಂತೀರಾ? ಇದೇ ನೋಡಿ, ಬಂಡೆ ಹೊಸೂರಿನ ಬೈಯಪ್ಪನ ಹಳ್ಳಿಯಲ್ಲಿರುವ ಅಪಾರ್ಟ್ಮೆಂಟ್. ಸುಮಾರು 1,000ಕ್ಕೂ ಹೆಚ್ಚು 1 BHK ಫ್ಲಾಟ್ಗಳು ಈ ಅಪಾರ್ಟ್ಮೆಂಟ್ನಲ್ಲಿವೆ. ಸದ್ಯ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು ಸಣ್ಣ ಪುಟ್ಟ ಕೆಲಸಗಳಷ್ಟೇ ಬಾಕಿ ಉಳಿದಿವೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ನಿರಾಶ್ರಿತರಿಗೆ ಮನೆ ಕೊಡೋ ಸಾಧ್ಯತೆ ಇದೆ. ಇದು ಬೆಂಗಳೂರಿನ ಏನು ಕೋಗಿಲು ಇಂದ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಹೊಸೂರು ಬಂಡೆ ಬಳಿಯ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥ ವಸತಿ ಸಮುಚ್ಚಯ ಇದಾಗಿರ್ತಕ್ಕಂಥದ್ದು. ಈ ಒಂದು ಸಮುಚ್ಚಯದಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು 1 BHK ಫ್ಲಾಟ್ಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕಾಮಗಾರಿ ಬಹುತೇಕ ಮುಗಿದಿದೆ. ಏನು ಒಂದು ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಕಾಮಗಾರಿಗಳು ಮುಗಿದಿರ್ತಕ್ಕಂಥದ್ದು. ಆದರೆ ಒಂದು 10% ಕಾಮಗಾರಿ ಮಾತ್ರ ಇನ್ನಷ್ಟು ಬಾಕಿ ಉಳಿದಿದೆ. ಹೀಗೆ ಸರ್ಕಾರ ಕೋಗಿಲಿನ ನಿವಾಸಿಗಳಿಗೆ ಸೂರು ಕಲ್ಪಿಸಿ ಕೊಡ್ತಿದೆ. ಆದರೆ ಮನೆ ಕಳೆದುಕೊಂಡು ದಶಕಗಳೇ ಉರುಳಿದ್ರು ರಾಜ್ಯದ ಅನೇಕ ಕಡೆಯ ಜನರ ನೆರವಿಗೆ ಸರ್ಕಾರಗಳು ಹೋಗಿಲ್ಲ. ಮೊದಲಿಗೆ ಶಿವಮೊಗ್ಗದ ಕತೆ ಹೇಳ್ತೀವಿ ಕೇಳಿ. ಇವರು ಲಿಂಗನಮಕ್ಕಿ ಜಲಾಶಯಕ್ಕಾಗಿ ಭೂಮಿ ಕಳೆದುಕೊಂಡವರು. ಆದರೆ ಕಳೆದ 65 ವರ್ಷದಿಂದ ಹಕ್ಕುಪತ್ರಕ್ಕಾಗಿ ಹೋರಾಡ್ತಿದ್ದಾರೆ. ಆದರೆ ಸರ್ಕಾರಗಳು ಇವರನ್ನ ಕಣ್ಣೆತ್ತಿಯೂ ನೋಡ್ತಿಲ್ಲ. ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆನೂ ರಾಜಕೀಯರು, MLA ಮನೆ, ಶಾಸಕರ ಮನೆ 60 ವರ್ಷದಿಂದ ನಮ್ಮ ಅಪ್ಪರು ಹೋರಾಟ ಮಾಡಿ ಸತ್ರು. ನಾವು ಮಕ್ಕಳು ಶುರು ಮಾಡಿದ್ದೀವಿ. ನಮ್ಮ ಮಕ್ಕಳು ಕಾಲದಲ್ಲೂ ಇತ್ಯರ್ಥ ಆಗ್ದ ಅಂದರೆ ಶರಾವತಿ ಮುಳುಗಡೆ ಯಾವ ಕಾರಣಕ್ಕೂ ಹೋಗಲ್ಲ. ಹೋರಾಟಕ್ಕೆ ಒಂದು ಬೆಲೆ ಇಲ್ಲ, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಇಷ್ಟೇ ಅಲ್ಲ ಕಣ್ರಿ, ಬೆಳಗಾವಿ ನೆರೆ ಸಂತ್ರಸ್ತರ ಗೋಳನ್ನ ಹೇಳೋರಿಲ್ಲ, ಕೇಳೋರಿಲ್ಲ.
2 ವರ್ಷಗಳಿಂದ 500ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿದ್ರು ಒಂದು ಸೂರಿನ ಗತಿ ಇಲ್ಲದ ಪರಿಸ್ಥಿತಿ ಇವರದ್ದು. ಸರ್ಕಾರ ಮಾತ್ರ 1-2 ಕಂತಿನ ಹಣ ಕೊಟ್ಟು ಕೈ ತೊಳೆದುಕೊಂಡಿದೆ. ನೋಡ್ರಪ್ಪ ಏನು ಮಾಡ್ತಾರೆ, ನಾವು 2 ವರ್ಷ ಆತ್ರ ಈಗ ಹಿಂಗೆ ಬೀಳಾಕತ್ತೋ ಥಂಡ್ಯಾಗ ನಮ್ಮ ಮಕ್ಕಳ ಕರ್ಕೊಂಡ. ಇದಕ್ಕೆ ಯಾರೋ ಹಿಂದೂ ಇಲ್ಲ ಮುಂದೂ ಇಲ್ಲ, ನಮಗೂ ಯಾ ಹಿಂದೂ ಇಲ್ಲ ಮುಂದೂ ಇಲ್ಲ, ನಮಗೂ ಏನು ಮಾಡ್ತಾರೆ ನೋಡಿಗೆಲ್ಲ. ಸ್ವಲ್ಪ ಸಣ್ಣ 3 ಮೊಮ್ಮಕ್ಕಳು ಅದಾವ್ರಿ. ಅವ್ನು ಕಟ್ಕೊಂಡು ಎಲ್ಲಿ ಹೋಗ್ಬೇಕು ನಾನು ಹೇಳಿ ನೋಡೋಣ. ಈಗ ಮತ್ತೆ ಜಾತ್ರೆ ಬಂತು, ಈ ಜಾತ್ರೆ ಮತ್ತೆ ಖಾಲಿ ಮಾಡ್ಬೇಕು ನಾವು ಇದನ್ನ. ಇದೆಲ್ಲವನ್ನ ಗಮನಿಸುತ್ತಿರುವ ಬಿಜೆಪಿ ನಾಯಕರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ. ರಾಜ್ಯದ 10 ತಿಂಗಳಿಂದ ರಾಜ್ಯದ ಜನ, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಕೂಡ ನಿರಾಶ್ರಿತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅಟ್ಲೀಸ್ಟ್ ನೀವಾರು ಇದ್ದೀರಿ, ಸೂರಿಲ್ದವ್ರಿಗೆ ಸೂರನ್ನು ಕೊಡ್ತೀರಾ ಅಂತ ಅಂದರೆ ಅದರ ಬಗ್ಗೆ ನಿಮಗೆ ಯಾವುದೇ ವಿಚಾರವಿದೆ ನಿಮ್ಮ ಗಮನಕ್ಕೆ ಬಂದಿಲ್ಲ. ನಾನು ದಾಖಲೆನೂ ಕೊಡ್ತೀನಿ, ಎಷ್ಟೆಷ್ಟು ಮನೆಗಳು ಕೊಡಬೇಕು ನೋಡಿ. ಇಲ್ಲಿ ದಾಖಲೆ ಇದೆ ನನ್ನ ಹತ್ರ ನೋಡಿ, ದಾಖಲೆ ಇದೆ. 13,999 ಮನೆಗಳು ಯಾರಿಗೆ ಫ್ಲಡ್ ಆಗಿ ಮಳೆ ಬಂದು ಮನೆ ಬಿದ್ದೋದವ್ರಿಗೆ ಇಲ್ಲಿದೆ ನೋಡಿ. ಇವ್ರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇವ್ರು ಮನೆ ಕಳ್ಕೊಂಡು ಬೀದಿಯಲ್ಲಿದ್ದಾರೆ, ಮರದ ಕೆಳಗಡೆ ವಾಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡೆ ಸುತ್ತ ಈಗ ವಿವಾದಗಳ ಸುಳಿ ಸುತ್ತಿಕೊಂಡಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಜನ ಕೋಗಿಲಿನಂತೆ ನಮಗೂ ಪರಿಹಾರ ಕೊಡಿ ಸ್ವಾಮಿ ಅಂತ ಸರ್ಕಾರಕ್ಕೆ ಕೇಳುತ್ತಿದ್ದಾರೆ. ಈ ಸರ್ಕಾರ ನೆರೆಗೆ ಸಿಲುಕಿ ಬೀದಿಗೆ ಬಿದ್ದವರ ಬೆನ್ನಿಗೂ ನಿಲ್ಲುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.